Hello everyone, welcome to Sunmarga classes. ಪರಮಾಣುವಿನ ರಚನೆ ಪಾಠದ 57ನೇ ಪ್ರಶ್ನೆ. ರುದರ್ಫೋರ್ಡ್ ರವರ ಪರಮಾಣುವಿನ ಬೀಜ ಕೇಂದ್ರ ಮಾದರಿಯನ್ನು ವಿವರಿಸಿ. ರುದರ್ಫೋರ್ಡ್ ರವರ ಪರಮಾಣುವಿನ ಬೀಜ ಕೇಂದ್ರ ಮಾದರಿ. ಪರಮಾಣುವಿನ ಕೇಂದ್ರವು ಧನ ಆವೇಶವನ್ನು ಹೊಂದಿದ್ದು ಅದನ್ನು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಎನ್ನುವುದು. ಪರಮಾಣುವಿನ ಕೇಂದ್ರ ಏನಿದೆ ಇದು ಧನ ಆವೇಶವನ್ನ ಹೊಂದಿರುತ್ತೆ, ಪ್ರೋಟಾನ್ಗಳನ್ನ ಹೊಂದಿರುತ್ತೆ. ಇದನ್ನ ಏನಂತ ಕರೆದ್ರು? ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರೆದ್ರು. ಇಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ನ ಸುತ್ತ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತವೆ. ಇಲೆಕ್ಟ್ರಾನ್ಗಳು ಋಣಾವೇಶವನ್ನು ಹೊಂದಿರುವಂತಹ ಕಣಗಳು ಅವು ಈ ನ್ಯೂಕ್ಲಿಯಸ್ ನ ಸುತ್ತ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತವೆ. ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ ನ ಗಾತ್ರವು ತುಂಬಾ ಚಿಕ್ಕದಾಗಿರುತ್ತದೆ ಅಂತ ಹೇಳಿದ್ರು. ಈಗ ಒಂದು ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಮಧ್ಯದಲ್ಲಿ ಒಂದು ಟೆನ್ನಿಸ್ ಬಾಲ್ ಅನ್ನ ತಗೊಂಡು ಹೋಗಿದ್ರೆ ಅದು ಎಷ್ಟು ಚಿಕ್ಕದಾಗಿ ಕಾಣ್ತದಲ್ಲ, ಒಂದು ಪರಮಾಣುವಿನಲ್ಲಿ ಒಂದು ನ್ಯೂಕ್ಲಿಯಸ್ ಕೂಡ ಅಷ್ಟೇ ಚಿಕ್ಕದಾಗಿರ್ತದೆ ಕಂಪ್ಯಾರಿಟಿವ್ಲಿ ಅಂತ ಹೇಳ್ತಾರೆ. ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ ನ ಗಾತ್ರ ತುಂಬಾ ಚಿಕ್ಕದಾಗಿರುತ್ತೆ. ಪರಮಾಣುವಿನ ಗಾತ್ರ ನ್ಯೂಕ್ಲಿಯಸ್ ಗಿಂತ 10⁵ ಪಟ್ಟು ಜಾಸ್ತಿ ಇರುತ್ತೆ. ಇದು ರುದರ್ಫೋರ್ಡ್ ರವರ ಪರಮಾಣುವಿನ ಬೀಜ ಕೇಂದ್ರ ಮಾದರಿ. ಥ್ಯಾಂಕ್ ಯು.